ಇನ್ನು ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ವೇಶ್ಯಾವಾಟಿಕೆ ಜಾಲ ಮಾಂಸದಂಧೆ ನಡೆಸ್ತಾ ಇದ್ದಂತ ಹೋಟೆಲ್ ಮೇಲೆ ರೇಡ್ ಮಾಡಲಾಗಿದೆ. ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ವೇಶ್ಯಾವಾಟಿಕೆ ಜಾಲ ಬಯಲಾಗಿದೆ. ಮಾಂಸದಂಧೆ ನಡೆಸ್ತಾ ಇದ್ದಂತ ಹೋಟೆಲ್ ಮೇಲೆ ದಾಳಿ. ಬೋಗಾದಿ ರಿಂಗ್ ರಸ್ತೆ ಹೋಟೆಲ್ ಮೇಲೆ ರೇಡ್ ಮಾಡಲಾಗಿದೆ. ಥಾಯ್ಲೆಂಡ್ ಯುವತಿಯನ್ನ ರಕ್ಷಿಸಿದಂತ ಪೊಲೀಸರು ಥಾಯ್ಲೆಂಡ್ ಯುವತಿ ಕರೆತಂದು ವೇಶ್ಯಾವಾಟಿಕೆ ಮಾಡ್ತಿದ್ದಂತ ಜಾಲ ಪತ್ತೆಯಾಗಿರೋದು. ನಂತರ ಪೊಲೀಸರು ಅಲ್ಲಿ ರೇಡ್ ಮಾಡಿ ಆ ಯುವತಿಯನ್ನ ರಕ್ಷಿಸಿದ್ದಾರೆ. ಹೈಟೆಕ್ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಂತ ಆರೋಪಿ ರತನ್, ಕೆಎಸ್ಆರ್ಟಿಸಿಯಲ್ಲಿ ಕೆಲಸದಲ್ಲಿದ್ದಂತ ಆರೋಪಿ ರತನ್ ಅರೆಸ್ಟ್ ಆಗಿದ್ದಾನೆ. ಒಂದು ಹೋಟೆಲ್ಗೆ ರೇಡ್ ಮಾಡಿದಾಗ ಅಲ್ಲಿ ಥಾಯ್ಲೆಂಡ್ ಯುವತಿಯನ್ನು ಬಳಸಿಕೊಂಡು ಇಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ಮಾಡ್ತಾ ಇದ್ರು ಅನ್ನೋದು ಬೆಳಕಿಗೆ ಬಂದಿದೆ. ನಂತರ ಆ ಯುವತಿಯನ್ನು ಅಲ್ಲಿಂದ ರಕ್ಷಣೆ ಮಾಡಿ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಸೊ ಬೋಗಾದಿ ರಿಂಗ್ ರೋಡ್ ಹೋಟೆಲ್ ಮೇಲೆ ಆಗಿರುವಂಥ ರೇಡ್. ಇನ್ನು ರತನ್ಗೆ ಸಾಥ್ ನೀಡಿದ್ದ ಮತ್ತೊಬ್ಬ ಆರೋಪಿ ಥಾಯ್ಲೆಂಡ್ ಸುಂದರಿಯನ್ನು ಇಟ್ಕೊಂಡು ಗಾಳ ಹಾಕ್ತಾ ಇದ್ದ. ಒಬ್ಬ ಗಿರಾಕಿಯಿಂದ ಸುಮಾರು 8ರಿಂದ 10 ಸಾವಿರ ವಸೂಲಿ ಮಾಡಲಾಗ್ತಿತ್ತು ಅನ್ನೋ ಮಾಹಿತಿ ಇದೆ. ಬೋಗಾದಿ ಬಳಿಯ ಹೋಟೆಲ್ನಲ್ಲಿ ನಡೀತಾ ಇದ್ದಂಥ ಮಾಂಸದಂಧೆ. ಇದೇ ಹೋಟೆಲ್ನಲ್ಲಿ ಥಾಯ್ಲೆಂಡ್ ಯುವತಿ ವಾಸ್ತವ್ಯ ಹೂಡಿದ್ಲು. ಥಾಯ್ಲೆಂಡ್ ಯುವತಿ ಜೊತೆ ಮತ್ತೊಬ್ಬ ಯುವತಿ ಕೂಡ ಸಾಥ್ ನೀಡಿದ್ದು ಗೊತ್ತಾಗಿದೆ. ಬೋಗಾದಿ ಬಳಿಯ ಹೋಟೆಲ್ನಲ್ಲಿ ಈಕೆಯ ವಾಸ್ತವ್ಯ. ಸಾಕ್ಷಿ ಸಮೇತ ವೇಶ್ಯಾವಾಟಿಕೆ ಜಾಲ ಪತ್ತೆ ಮಾಡಿದಂಥ ಪೊಲೀಸರು ಅಲ್ಲಿ ರೇಡ್ ಮಾಡ್ತಾರೆ. ಥಾಯ್ಲೆಂಡ್ ಯುವತಿ ಜೊತೆಗೆ ಮತ್ತೊಬ್ಬ ಯುವತಿ ಕೂಡ ಸಾಥ್ ಕೊಟ್ಟಿದ್ದು ಗೊತ್ತಾಗಿದೆ. ಸಾಕ್ಷಿ ಸಮೇತ ಅಲ್ಲಿ ಸ್ಫೋಟಕ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಸಾಕ್ಷಿ ಅಲ್ಲಿ ವೇಶ್ಯಾವಾಟಿಕೆ ಜಾಲವನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಸೊ ಪೊಲೀಸರಿಂದ 2 ಯುವತಿಯರ ರಕ್ಷಣೆ ಆಗಿದೆ. 7 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ನಾನು ಬಿಸ್ನೆಸ್ ಪರ್ಪಸ್ಗೆ ಬಂದಿರುವೆ ಅಂತ ಆಕೆ ಹೇಳಿದ್ದಾಳೆ ಅಂತ ಗೊತ್ತಾಗಿದೆ. ಪೊಲೀಸರಿಂದ 2 ಯುವತಿಯರ ರಕ್ಷಣೆ ಮಾಡಲಾಗಿದೆ. ಜೊತೆಗೆ 7 ಆರೋಪಿಗಳನ್ನ ಬಂಧಿಸಿದ್ದಾರೆ. ನಾನು ಬಿಸ್ನೆಸ್ ಪರ್ಪಸ್ಗೆ ಬಂದಿರುವೆ, 1 ದಿನದ ಹಿಂದಷ್ಟೇ ಮೈಸೂರಿಗೆ ಬಂದಿದ್ದೆ. ಪೊಲೀಸರ ಎದುರು ಥಾಯ್ಲೆಂಡ್ ಯುವತಿ ಹೇಳಿಕೆಯನ್ನ ನೀಡಿದ್ದಾಳೆ. ವಿದೇಶದಿಂದ ಯುವತಿಯರನ್ನ ಕರೆತಂದು ದಂಧೆ ಮಾಡ್ತಾ ಇದ್ದಂಥ ವಿಚಾರ ಹೈಟೆಕ್ ವೇಶ್ಯಾವಾಟಿಕೆ ನಡೆಸಿದ ಆರೋಪ. ನಾನು 1 ದಿನ ಹಿಂದೆ ಅಷ್ಟೇ ಬಂದಿದ್ದೀನಿ ಮೈಸೂರಿಗೆ, ಬಿಸ್ನೆಸ್ ಪರ್ಪಸ್ಗೆ ಬಂದಿದ್ದೀನಿ ಅಂತ ಆಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರಸ್ವತಿಪುರಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೇ ಥಾಯ್ಲೆಂಡ್ ಯುವತಿ ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಿ. ದಿಲೀಪ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ದಿಲೀಪ್, ಸುಮಾರು ಎಷ್ಟು ಸಮಯದಿಂದ ನಡೀತಿದ್ದಂಥ ದಂಧೆ ಇದು ಅಂತ ಗೊತ್ತಾಗಿದೆ. ಜೊತೆಗೆ ಹೇಗೆ ಪೊಲೀಸರಿಗೆ ವಿಷಯ ಗೊತ್ತಾಯಿತು, ನಂತರ ಏನಾಯಿತು? ಅವಿನಾಶ್, ಈ ಒಂದು ದಂಧೆನ ಹಲವು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಈ ಒಂದು ವಿಚಾರವಾಗಿ ಒಡನಾಡಿ ಸಂಸ್ಥೆಗೆ ಕೆಲವರು ದೂರನ್ನ ಕೊಟ್ಟಿರ್ತಾರೆ. ಆ ದೂರಿನ ಆಧಾರದ ಮೇಲೆ ಒಡನಾಡಿ ಸಂಸ್ಥೆಯವರು ಪೊಲೀಸರನ್ನ ಕರೆದುಕೊಂಡು ಹೋಗಿ ರೇಡ್ ಅನ್ನ ಮಾಡಿರುವಂತದ್ದು. ಇದರಲ್ಲಿ ಪ್ರಮುಖವಾದಂತ ವಿಚಾರ ಅಂತಂದ್ರೆ ವಿದೇಶಿ ಯುವತಿಯರನ್ನ ಕರೆದುಕೊಂಡು ಈ ಒಂದು ವೇಶ್ಯಾವಾಟಿಕೆ ದಂಧೆಯನ್ನ ನಡೆಸ್ತಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ವಿಚಾರ ಯುವತಿಯರ ಫೋಟೋಗಳನ್ನ ವಾಟ್ಸಪ್ ಮೂಲಕ ಬೇರೆ ಬೇರೆ ಕಡೆ ಹಾಕಿ ಅವ್ರನ್ನ ಗಿರಾಕಿಗಳನ್ನ ಇಡ್ತಿದ್ರು, ಸೆಳೆಯುತ್ತಿದ್ರು. ಜೊತೆಗೆ ಅವ್ರಿಗೆ 8ರಿಂದ 10 ಸಾವಿರವನ್ನ ಇಸ್ಕೊಳ್ತಿದ್ರು ಅನ್ನುವಂಥದ್ದು ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಈ ಒಂದು ವಿಚಾರವಾಗಿ ಯಾವಾಗ ಒಂದು ಮಾಹಿತಿ ಸಿಗುತ್ತೆ, ಖಚಿತವಾದಂತ ಮಾಹಿತಿ ಸಿಕ್ಕ ಸಂದರ್ಭದಲ್ಲಿ ಗಿರಾಕಿಗಳಿದ್ದಂತ ಸಂದರ್ಭದಲ್ಲಿ ಹೋಟೆಲ್ಗೆ ರೇಡ್ ಅನ್ನ ಮಾಡ್ತಾರೆ. ರೇಡ್ ಮಾಡಿದಂತ ಸಂದರ್ಭದಲ್ಲಿ 2 ಯುವತಿಯರನ್ನ ರಕ್ಷಣೆ ಮಾಡಿರುವಂತದ್ದು. ಅದರಲ್ಲೂ ಕೂಡ ಓರ್ವ ಥಾಯ್ಲೆಂಡ್ ಮೂಲದ ಯುವತಿ ರಕ್ಷಣೆ ಆಗಿದೆ. ಜೊತೆಗೆ ಸ್ಥಳೀಯ ಒಂದು ಯುವತಿ ಕೂಡ ರಕ್ಷಣೆ ಆಗಿರುವಂತದ್ದು. 2 ಯುವತಿಯರನ್ನ ರಕ್ಷಣೆ ಮಾಡಿರುವಂತದ್ದು. ಜೊತೆಗೆ 7 ಜನರನ್ನ ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸ್ತಾ ಇರುವಂತದ್ದು. ಈಗ ಅಲ್ಲಿ ಪ್ರಮುಖವಾದಂತ ವಿಚಾರ ಅಂತಂದ್ರೆ ಪ್ರಮುಖ ಆರೋಪಿ ಏನಿದ್ದಾನೆ, ಈತ ಕೆಎಸ್ಆರ್ಟಿಸಿ ನೌಕರ ಕೂಡ ಆಗಿದ್ದ. ಆದ್ರೆ ಕೆಎಸ್ಆರ್ಟಿಸಿ ನೌಕರ ಆಗಿದ್ರು ಕೂಡ ಆತ ಕೆಲ್ಸಕ್ಕೆ ಹೋಗ್ತಾ ಇರಲ್ಲ. ಅದರ ಬದಲಾಗಿ ಈ ರೀತಿ ಅಂತ ವೇಶ್ಯಾವಾಟಿಕೆ ದಂಧೆಯನ್ನೇ ಮಾಡ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಅದಕ್ಕೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ರೆ ಹಲವು ವರ್ಷಗಳಿಂದ ಈ ರೀತಿ ದಂಧೆಯನ್ನ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿರುವಂತದ್ದು. ಇನ್ನು ಬೇರೆ ಬೇರೆ ಕಡೆ ಏನಾದ್ರು ಮಾಡಿದಾನ ಅಥವಾ ಇದೊಂದೇ ಸ್ಥಳದಲ್ಲಿ ಮಾಡ್ತಾ ಇದ್ದಾನ ಅನ್ನುವಂಥದ್ದು ಕೂಡ ಸ್ಪಷ್ಟವಾದಂತ ಮಾಹಿತಿ ಸಿಕ್ಕಿಲ್ಲ. ಈಗ ಸದ್ಯಕ್ಕೆ ಎಲ್ಲರನ್ನು ವಶಕ್ಕೆ ತಡೆದು ವಿಚಾರಣೆ ಮಾಡಿಸ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ದಿಲೀಪ್.